ಪ್ರಿಯ ವೀಕ್ಷಕರೇ, ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಎಷ್ಟು ಕುರಿಗಳಿದೆ ಯಜಮಾನ್ರೆ? 300-400 ಇರ್ಬೇಕು. ಒಟ್ಟು 300-400 ಕುರಿಗಳ ಗುಂಪನ್ನ ನೀವು ಕಾಣ್ತಾ ಇದ್ದೀರಿ. ಇವೆಲ್ಲ ಅಣ್ಣ ತಮ್ಮದಿರು ಕುಟುಂಬಗಳಿಗೆ ಸೇರಿರ್ತಕ್ಕಂಥದ್ದು. ಇವರೆಲ್ಲ ಶಿರಾ ತಾಲೂಕಿಂದ ಮೇವುಗಳಿಗೆ ತೊಂದರೆ ಆದಾಗ ಬೇರೆ ಬೇರೆ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಒಟ್ಕೊಂಡು ಹೋಗಿ ಕುರಿ ಮೇಯಿಸ್ಕೊಂಡು ಬರ್ತಾರೆ. ಇವ್ರನ್ನ ಸಂಚಾರಿ ಕುರಿಗಾಹಿಗಳು ಅಂತ ಕರೀತಾರೆ. ಈ ಸಂಚಾರಿ ಕುರಿಗಾಹಿಗಳಿಗೆ ಕುರಿ ಸಾಕಾಣಿಕೆಯಲ್ಲಿ ಇರ್ತಕ್ಕಂಥ ಕಷ್ಟ ಏನು, ತೊಂದರೆ ಏನು, ನೋವೇನು, ನಲಿವೇನು ಅನ್ನೋದನ್ನ ಇವತ್ತು ಈ ಸಂಚಾರಿ ಕುರಿಗಾಹಿಗಳ ತಂಡದ ನಾಯಕರಾದಂಥ ಈ ನಮ್ಮ ಯಜಮಾನರ ಮೂಲಕ ಸಂದರ್ಶನ ಮಾಡಿ ತಮ್ಮಗಳಿಗೆ ಮನವರಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಯಜಮಾನ್ರೆ ನಮಸ್ಕಾರ. ನಮಸ್ತೆ ಸ್ವಾಮಿ. ತಮ್ಮ ಹೆಸರು? ಕರಿಯಣ್ಣ. ಯಾವ ತಾಲೂಕ್ನವರು? ಶಿರಾ ತಾಲೂಕ್ನವರು. ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಈಗ ನೀವು ಬಂದಿರೋದು? ಹಿಂಗೆ ಊರೂರು ಮೇಯ್ಸ್ಕೊಂಡು ಹೋಗ್ತೀವಿ. ಈಗ ಹಾಲಿ ನೀವು ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕ್ನ ದೇವಲಾಪುರ ಹತ್ರ ಇದ್ದೀರಿ ನೀವು? ದೇವಲಾಪುರದ ಹತ್ರ ಇದ್ದೀರಿ. ಎಷ್ಟು ದಿನ ಆಯ್ತು ನೀವು ಊರ್ ಬಿಟ್ಟು ಯಜಮಾನ್ರೆ? ನಾವ್ ಹಿಂಗೆ ಊರ್ಗ್ ಹೋಗಲ್ಲ ಸ್ವಾಮಿ. ಹಿಂಗೆ ಊರ್ಗ್ ಹೋಗೋದು? ಹೋಗಲ್ಲ. ಹಿಂಗೆ ಎಷ್ಟು ದಿನ ಗಂಟೆ ಹಿಂಗೆ ಹೊರಗಡೆ? ಎಲ್ಲ ನಾವ್ ಆಲೆ 40-50 ವರ್ಷದಿಂದಲೂ ನಮ್ದು ಹಿಂಗೆ. ಅಲ್ಲಲ್ಲ, ನೀವು ಊರ್ಗ್ ಹೋಗೋದೇ ಇಲ್ವಾ? ಇಲ್ಲ, ಕುರಿ ಹೋಗಲ್ಲ, ನಾವ್ ಹೋಗ್ತಿವಿ ಬರ್ತೀವಿ. ನೀವು ಹೋದಾಗ ಬೇರೆಯವ್ರು ನೋಡ್ಕೋತಾರ ತಂಡನ? ಮಕ್ಳುಗಳು ಇದಾರೆ. ನೀವು ಅಲ್ಲೇ ಮೇಯಿಸ್ಬೋದಲ್ಲ, ಇಲ್ಲಿ ತನಕ ಇಲ್ವಲ್ ಸ್ವಾಮಿ ನಮ್ ತಾಲೂಕ್ನಾಗೆ ಮೇವಿಲ್ವಾ? ಮೇವು ಇಲ್ಲೂ ಮಂಡ್ಯ ಜಿಲ್ಲೆನಲ್ಲೂ ಇತ್ತೀಚೆಗೆ ಇಲ್ಲಿ ಮಳೆ ಹೋಯ್ದ, ಇಲ್ಲಿ ತನಕ ಬರನೇ ಇತ್ತು. ಹುಣಸೂರಿಂದ ಆ ಕಡೆಯಿಂದ ಬಂದಿದ್ವಿ ಸ್ವಾಮಿ ನಾವು. ಬೆಟ್ಟದಪುರ. ಜೋರ ಮಾತಾಡಿ. ಬೆಟ್ಟದಪುರದಿಂದ ಬಂದಿದ್ದೀರಿ? ಬೆಟ್ಟದಪುರ. ಸರಿ ಯಜಮಾನ್ರೆ. ಹಾಗಾದ್ರೆ ನಿಮ್ಗೆ ಶಿರಾ ತಾಲೂಕ್ನಲ್ಲಿ ಮೇವು ಇಲ್ಲ? ಇಲ್ಲ. ಈಗ ಶಿರಾ ತಾಲೂಕಲ್ಲಿ ತುಂಬಾ ಜನ ಈ ಕಡೆ ಬರ್ತಾರಲ್ಲ? ಮೇವಿಲ್ಲ, ಎಲ್ಲಾರ್ದು ಹೀಗೇನೆ? ಎಲ್ಲಾರ್ದು ಹಿಂಗೆ. ಅಲ್ಲಿ ಮೇವುಗಳಿಗೆ ತೊಂದ್ರೆ? ಕುರಿ ಸಾಕಾಣಿಕೆ ಜಾಸ್ತಿ ಇದೆಯಾ? ಬಹಳ ಕುರಿ ಐತೆ. ಎಲ್ರೂ ಹೊರಗಡೆ ಹಿಂಗ್ ಬಂದ್ಬಿಡ್ತಾರೆ? ಎಲ್ಲ ಹೊರಗಡೆ ಹಿಂಗೆ. ನಿಮ್ಮಲ್ಲಿ ಯಾವ ಟೈಮಲ್ಲಿ ಸಮೃದ್ಧವಾಗಿ ಮೇವ್ ಇರ್ತದೆ? ಈ ವರ್ಷ ಒಂದ್ ಸ್ವಲ್ಪ ಮಳೆ ಆಗೈತೆ. ಆ ಟೈಮಲ್ಲಿ ನೀವು ಹೋಗ್ತೀರಾ? ಅಲ್ಲಿ ಹೋಗಲ್ಲ. ಅಲ್ಲಿ ಒಂದ್ ದಿನ ಮೇಸಕ್ ಈ ಊರುಗಳಲ್ಲಿ ಇಷ್ಟೋ ದಿನಗಟ್ಲೆ ತಿಂಗಳನ್ಗಟ್ಲೆ ನೀವು ಬಿಟ್ಬಿಟ್ಟು ಬಂದ್ಬಿಟ್ರೆ ಮನೆ ಕಡೆ ನೋಡ್ಕೊಳ್ಳೋರು ಯಾರು? ಮಕ್ಳು ಮರಿ ಇರೋರು. ಹೌದಾ? ಈಗ ನೀವು ಹೋಗ್ಬೇಕು ಅಂದಾಗ ಇಲ್ಲಿ ಯಾರನ್ನಾರು ಇರಿಸ್ಬಿಟ್ಟು ಹೋಗ್ತೀರಿ? ಹೋಗೋದು 2 ದಿನ 1 ದಿನ ಇರೋದು, ಅಲ್ಲೇ ಓಡ್ ಬರ್ಬೇಕು. ಅಂದ್ರೆ ಒಟ್ಟು ಎಷ್ಟು ಕುರಿಗಳಿವೆ ಯಜಮಾನ್ರೆ ಇಲ್ಲಿ ಮೇಯ್ತಾ ಇರ್ತಕ್ಕಂಥವು? ಒಂದ್ 300 ಇರ್ಬೋದು ಸ್ವಾಮಿ. 300 ಇದೆ ಅಂತೀರಾ? 300 ಇದೆಯಾ? ಒಂದ್ 5 ಜನದವ ಇದಾವೆ. ಒಟ್ಟು ಎಷ್ಟು ಜನದ್ದು ಇದು? 5 ಜನದ್ದು. 5 ಜನದ್ದು. ನೋಡಿ ಸ್ನೇಹಿತರೆ, ಎಷ್ಟು ಕುರಿಗಳ ಗುಂಪು ಹಿಂಡು ಬಂದಿವೆ. 5 ಜನ ಒಟ್ಟಾಗಿ ಒಂದು ಅಣ್ಣ ತಮ್ಮದಿರು, ಅಕ್ಕಪಕ್ಕದ ಮನೆಯವರು ಸೇರ್ಕೊಂಡು ಹಿಂಗೆ ಶಿರಾ ತಾಲೂಕು, ತುಮಕೂರು ಜಿಲ್ಲೆಯಿಂದ ಮೇವುಗಳನ್ನ ಹರಿಸ್ಕೊಂಡು ಹೀಗೆ ತಮ್ಮ ಕುಲಕಸುಬಾದಂತ ಕುರಿ ಸಾಕಾಣಿಕೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲ ಸಂಚಾರಿ ಕುರಿಗಾಹಿಗಳು ಅಂತ ಕರೀತಾರೆ, ಸಂಚಾರಿ ಕುರುಬರು ಅಂತಲೂ ಕರೀತಾರೆ. ಪಾಪ ಇವರ ಕಷ್ಟ ನಷ್ಟಗಳನ್ನ ಸರ್ಕಾರ ಹೇಳ್ಕೊಳ್ಳುತ್ತೆ. ನಾವು ಕುರಿ ನಿಗಮ ಮಾಡಿದ್ದೀವಿ, ಆ ನಿಗಮ ಮಾಡಿದ್ದೀವಿ, ರೈತರಿಗೆ ಏನು ತೊಂದರೆ ಇಲ್ದಂಗೆ ಮಾಡಿದ್ದೀವಿ, ಹಾಗೆ ಹೀಗೆ ಅಂತ ಹೇಳಿ ಹೇಳ್ಕೊಳ್ತಾರೆ. ಆದ್ರೆ ಇನ್ನೂ ಇವರ ಸಂಕಷ್ಟ ನೋವು ಯಾವುದು ತಪ್ಪದಂಗಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಹೆಂಗೆ ಹಿಂಡಿಂಡೆ ಎಲ್ಲ ಯಾವ ತರ ಹೋಗ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಇವರು ಪ್ರತಿದಿನ ಊರಿಂದ ಊರಿಗೆ ಹೀಗೆ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡೋಗಿ ರಾತ್ರಿ ಆದ ತಕ್ಷಣ ಯಾವ್ದೋ ಒಂದು ಊರಿನಲ್ಲಿ ತಳ ಊರ್ತಾರೆ. ಆ ತಳ ಊರ್ದಾಗ ಅವರು ಏನೋ ಒಂದಷ್ಟು ದಿನಸಿನ ಒಂದಷ್ಟು ಏನೋ ಕೊಡ್ತಾರೆ.
ಅಲ್ಲಿಂದ ಅದರಲ್ಲಿ ಊಟ ಗೀಟ ವ್ಯವಹಾರ ಮಾಡ್ಕೊಂಡು ತಿರುಗಿ ಬೆಳಿಗ್ಗೆ ಎದ್ದು ದಿನನಿತ್ಯದ ಕಾಯಕವನ್ನ ಮುಗಿಸ್ಕೊಂಡು ಮತ್ತೆ ಸಂಚಾರ ಮತ್ತೊಂದೂರಿಗೆ. ಹೀಗೆ ಪ್ರತಿದಿನ ಸಂಚಾರ ಇವ್ರದ್ದು. ಯಜಮಾನ್ರೆ, ಈಗ ನೀವು ಎಲ್ಲಿವರೆಗೂ ಹೋಗ್ತೀರಿ? ಈಗ ನೀವು ಗುಲ್ಬರ್ಗ, ಮಾಗಡಿ. ಅಲ್ಲ, ಈಗ ಎಷ್ಟು ಗಂಟೆವರೆಗೂ ನೀವು ಮೇಯಿಸ್ತೀರಿ? 6 ಗಂಟೆವರೆಗೂ ಮೇಯಿಸ್ತೀವಿ. 6 ಗಂಟೆವರೆಗೂ? 6 ಗಂಟೆವರೆಗೂ ಮೇಯಿಸ್ತೀರಿ. ಆಮೇಲೆ ಎಲ್ಲಿ ಸ್ಕೂಲ್ ಐತಲ್ಲ, ಡಾಕ್ಟರ್ದು, ಆ ಸ್ಕೂಲ್ ತೆಗಿರ್ತೀವಿ. ಓ, ಅಲ್ಲಿ ನೀವು ಮುಂಚಿತವಾಗಿ ಇಂತ ಕಡೆ ತಳ ಊರ್ಬೇಕು ಅಂತೇಳಿ ಎಲ್ಲ ಕುರಿನೆಲ್ಲ ಅಲ್ಲಿ ಅಟ್ಕಾಯಿಸ್ಬೇಕು ಅಂತ ಮಾಡ್ಕೊಂಡಿರ್ತೀರಿ. ಏನ್ ಕೊಡ್ತಾರೆ ಒಂದ್ಸರಿ ಅವ್ರೇನಾರು? ಎಲ್ಲ ಸ್ವಾಮಿ, ಕೊಡ್ತಾರಿಲ್ಲ, ಕೊಟ್ಟವ್ರು ಕೊಡ್ದಾರಿಲ್ಲ. ಏನಾರ ಒಂದಷ್ಟು ಊಟಕ್ಕೆ ಆಗುವಂತದ್ದು ಇವತ್ತು ಏನು ಇಲ್ಲ. ಇಲ್ಲ. ಈಗ ನೀವ್ ಹೆಂಗ್ ಮಾಡ್ತೀರಿ ಅಕಸ್ಮಾತ್ ಊಟಕ್ಕೆ ತೊಂದರೆ ಆದ್ರೆ? ಇದೇ ನಮ್ ಕಸುಬು, ಕುರಿಮರಿ ಮಾರ್ಕೊಂಬಂದು ಜೀವನ ಮಾಡೋದು. ಅಲ್ಲಲ್ಲ, ಊಟಕ್ಕೆ ಈಗ ಹೋಗ್ತಾ ಮಾಡ್ತಿರಲ್ಲ ಯಜಮಾನ್ರೆ. ಸ್ನೇಹಿತರೆ, ಇಲ್ಲಿ ಈ ಕುರಿಗಳ ಜೊತೆನಲ್ಲಿ 4-5 ಕತ್ತೆಗಳಿವೆ. ನೋಡಿ ಸ್ನೇಹಿತರೆ, ಅಲ್ಲಿ ಕತ್ತೆಗಳು ಕಾಣ್ತಾ ಇದೆಯಲ್ಲ, ಈ ಕತ್ತೆಗಳನ್ನ ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಈ ಕತ್ತೆಗಳು ಸಾಮಾನ್ಯ ಕುರಿಗಾಯಿಗಳದು ಸಾಮಾನು, ಸರಂಜಾಮುಗಳನ್ನ, ಬಟ್ಟೆ ವಗೈರೆ ಇಂತ ಲೋಡ್ ಇರ್ತಕ್ಕಂಥ, ತೂಕ ಇರ್ತಕ್ಕಂಥ ಸಾಮಾನು ವಗೈರೆಗಳನ್ನ ಬೆನ್ನ ಮೇಲೆ ಹಾಕ್ಬಿಟ್ಟು ಏರಿ ಕರ್ಕೊಂಡು ಹೋಗ್ತಾರೆ. ಅದು ಕುರಿಗಳ ಜೊತೆ ಆ ಕತ್ತೆನೂ ಕೂಡ ಹೋಗುತ್ತೆ. ಆದ್ರಿಂದ ಇವರು ಪ್ರತಿ ಕುರಿಗಾಯಿ ಹಿಂಡ್ಗಳಲ್ಲಿ 4-5 ಇಲ್ಲ 8-10 ಕತ್ತೆಗಳನ್ನ ಇಟ್ಕೊಂಡಿರ್ತಾರೆ. ಕತ್ತೆ ಮತ್ತೆ ಕುರಿಗಳು 2 ಸಹಜೀವಿಗಳಂತೆ ಬದುಕ್ತವೆ. ಅವ್ರ ಜೊತೆ ಕೂಡ ಇವರು ಸಹಜೀವಿಗಳಂತೆ ನಮ್ಮ ಈ ಕುರಿಗಾಯಿ ಯಜಮಾನರುಗಳು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇವರು ಅಪ್ಪಟ ಶ್ರಮಜೀವಿಗಳು. ಊರಿಂದ ಊರಿಗೆ ಹೋಗ್ತಾ ತಮ್ಮ ಜೀವನ ಪಯಣವನ್ನ ಸಾಗಿಸ್ಕೊಂಡು ಹೋಗಿ ಹೀಗೆ ಕಾಲವನ್ನು ಮುಗಿಸ್ತಾರೆ. ಇಂಥವರ ನೋವಿಗೆ ಸರ್ಕಾರವಾಗ್ಲಿ ಮತ್ತೆ ಸ್ವಯಂ ಸೇವಾ ಸಂಸ್ಥೆಗಳಾಗ್ಲಿ, ಸಮಾಜ ಸೇವಾ ಸಂಸ್ಥೆಗಳಾಗ್ಲಿ ಸ್ಪಂದಿಸಿ ಅವ್ರ ಜೀವನಕ್ಕೆ ಬೇರೆದಾದಂಥ ಒಂದು ಹೊಸ ಸುಧಾರಣೆನ ತರಲಿ ಅನ್ನೋದು ನಮ್ಮ ಆಶಯ. ನೀವು ಈ ರೀತಿ ಪ್ರತಿದಿನ ಹೋಗ್ತಿರಲ್ಲ, ಯಾವುದೋ ಒಂದು ಊರಿನಲ್ಲಿ ತಾಂಡವಾಗಿ ಸೇರ್ಕೋತೀರಿ, ನೆಲೆ ಓಡ್ತೀರಿ, ಹಿಂಡುಗಳನ್ನೆಲ್ಲ ಕೂಡ್ತೀರಿ, ಮರುದಿನ ಬೇರೆ ಕಡೆ ಹೋಗ್ತೀರಿ. ಇದು ದಿನನಿತ್ಯದ ನಿಮ್ಮ ಕಾಯಕ ನಿಜ. ಆದ್ರೆ ಅಲ್ಲೆಲ್ಲೂ ಕಳ್ಳತನಗಳಾಗಲ್ವಾ? ಕಳ್ಳತನ ಏನು ಹೆಚ್ಚಿಗೆ ಇಲ್ಲ ಸ್ವಾಮಿ. ಹಿಂಗೆ ಹೊಲ್ಗೊಳಕ್ಕೆ ಬದುಕೊಳಕ್ ಹೋದಾಗ ಗಲಾಟೆ, ಸಣ್ಣ ಪುಟ್ಟ ಗಲಾಟೆ ಮಾಡ್ತಾರೆ. ಅಂತ ಇಲ್ಲದ್ ನಾವ್ ಯಾಕಂಬರ ಮೊದಲಿನ ಕಳ್ಳತನ ಇಲ್ಲ. ಮೊದಲಿನ ಕಳ್ಳತನಗಳಿಲ್ಲ, ಈಗ ಇಲ್ಲ, ಕಳ್ಳತನಗಳಿಲ್ಲ. ಹುಳ ಉಪ್ಪಡೆ ಅಂಬಂಗೆಲ್ಲ ಎಲ್ಲಿ ಬೇಕಾ ಅಲ್ಲಿ ಮಾಲಿಕ್ಕೋಬೇಕು ಅಷ್ಟೇನೆ. ಈಗ ಹಿಂಗೆಲ್ಲ ನಾ ಹಿಂಗೆ ಹೊಲ್ಗೊಳಕ್ಕೆ ಅಲ್ಲಿ ಹೋದ್ರೆ ಯಾರನ ಒಬ್ರು ಹೊಡಿತಾರೆ, ಒಬ್ರು ಮರಿ ಹಿಡ್ಕೊಂಡು ಹೋಗ್ತಾರೆ, ಒಬ್ರು ಬುದ್ಧಿವಂತರು ಯಾರನ್ನ ಹೊಡ್ಕೊಂಡು ಹೋಗ್ರಪ್ಪ ನಿಮ್ಮ ಮರಕ್ಕೆ ನೀವು ಅಂತಾರೆ. ಅಷ್ಟೇ ಹೇಳ್ತಾರೆ ಸರ್. ಒಟ್ನಲ್ಲಿ ಎಲ್ಲಾ ರೀತಿ ಜನನು ಇದಾರೆ, ಎಲ್ರ ಜೊತೆನು ಹೇಗ್ಕೊಂಡು ಹೇಗ ಜೀವನ ಮಾಡ್ಕೊಂಡು ಅವ್ರು ಹೊಡ್ಸ್ಕೊಂಡು ಹೋಗ್ಬೇಕು ಸ್ವಾಮಿ. ಒಟ್ನಲ್ಲಿ ಹೇಗೋ ಕಾಲನ ನೋಡ್ಕೊಂಡು ನಮ್ ಬಂದದ್ ನಮ್ ಪಾಲನ ನಮ್ಮ ಹಣೆ ಬರ ಅಂತ ಅನ್ಕೊಂಡು ನಮ್ ಕಾಯಕ ಅನ್ಕೊಂಡು ಹೋಯ್ತಾ ಇರ್ಬೇಕು. ಇದು ಜೀವನ ಆಗೋಗ್ಬಿಟ್ಟಿದೆ. ನಿಮ್ಗೇನು ಅನ್ಸಲ್ಲ, ಯಾಕೆಂದ್ರೆ ದಿನನಿತ್ಯ ಇದನ್ನೇ ನೋಡ್ತಾನೆ ಇರ್ತಿರಲ್ಲ. ಎಲ್ಲಾ ತರದ ಜನಗಳ ಜೊತೆನು ಒಡನಾಟ ಇಟ್ಕೊಂಡು ಏನೋ ಅನುಸರಿಸ್ಕೊಂಡು ಎಲ್ಲರ ಜೊತೆ ಹೋಗ್ತಾ ಇರ್ತೀರಿ. ಮತ್ತೆ ಸರಿ ಯಜಮಾನ್ರೆ, ತಮ್ಮ ಸಂದರ್ಶನ ಮಾಡಿದ್ದು ಸಂತೋಷವಾಯಿತು. ನಿಮ್ಮ ಕಷ್ಟ ನೋವುಗಳು ಸಮಾಜಕ್ಕೂ ತಿಳ್ಕೊಂಡಂಗೂ ಆಯಿತು. ನಮಸ್ಕಾರ. ನೋಡಿ ಸ್ನೇಹಿತರೆ, ಕುರಿಗಳು ಸಾಲಾಗಿ ಹೇಗೆ ಹೋಗ್ತವೆ. ಒಟ್ಟು ಒಂದು 300ಕ್ಕೂ ಅಧಿಕವಾದ ಕುರಿಗಳು ಹೇಗೆ ಸಾಕ್ತಾ ಇವೆ ನೋಡಿ. ಕಾಲದೊಂದಿಗೆ ಕಾಲ್ನಡಿಗೆಯ ಪಯಣ ಇದು. ಕಾಲದೊಂದಿಗೆ ಕಾಲ್ನಡಿಗೆಯ ಪಯಣ ದಿನನಿತ್ಯ ಇರುವಂಥದ್ದೇ.
ಎಲ್ಲೋ ಒಂದು ಕಡೆ ಊಟ, ಎಲ್ಲೋ ಒಂದು ಕಡೆ ನಿದ್ದೆ, ಎಲ್ಲೋ ಒಂದು ಕಡೆ ಬಟ್ಟೆ ಒಕ್ಕೊಳ್ಳೋದು, ಎಲ್ಲೋ ಒಂದು ಕಡೆ 4 ನೀರು ಸಿಕ್ಕಿದಾಗ ಕುಡಿಯೋದು, ಎಲ್ಲೋ ಒಂದು ಕಡೆ 4 ನೀರು ಸಿಕ್ಕಿದಾಗ ಬಟ್ಟೆ ಒಕ್ಕೊಳ್ಳೋದು, ಹೇಗೋ ಜೀವನ ಕಾಲದೊಂದಿಗೆ ಸಾಗಿಸುವಂಥದ್ದು. ಪ್ರಿಯ ವೀಕ್ಷಕ ಬಂಧುಗಳೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಿ. ಆಗ ನಾನು ಹೊಸ ಹೊಸ ವಿಚಾರಗಳೊಂದಿಗೆ, ಹೊಸತನದೊಂದಿಗೆ ಹಾಜರಾಗಲಿಕ್ಕೆ ಸಹಾಯ ಆಗುತ್ತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳೆ ಹೊಸ ವಿಚಾರದೊಂದಿಗೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್. ನಮಸ್ಕಾರ.